ಆನ್ 18th September 2016 ಯಾವಾಗ ಇಡೀ ಕಾಶ್ಮೀರ ಅವತ್ತಿನ ರಾತ್ರಿ ನೆಮ್ಮದಿಯ ಮನ್ಕೊಂಡಿರುತ್ತೆ. ಬಟ್ ಆ ನಿದ್ರೆನ ಹಾಳು ಮಾಡೋದಕ್ಕಂತಾನೆ ಪಾಕಿಸ್ತಾನಿಂದ LOCನ ದಾಟಿ ಭಾರತದೊಳಗಡೆ 12 ಕಿಲೋಮೀಟರ್ ಟ್ರಾವೆಲ್ ಮಾಡಿ 4 ಜನ ಮಿಲಿಟೆಂಟ್ಸ್ ಗಳು ಉರಿ ಸೆಕ್ಟರ್ ಅಲ್ಲಿ ಇದ್ದಂತ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಒಳಗಡೆ ನುಗ್ಗಿ ರೇಸ್ ಪಾಸಿಂಗ್ ಮಾಡಿ ಅಲ್ಲಿ ಇದ್ದಂತ ಆರ್ಮಿಯವರ ಮೇಲೆ ಅಟ್ಯಾಕ್ ಮಾಡ್ತಾರೆ. The attack that's taken place on the 12th Brigade headquarters in Uri Battalion headquarters. ಈ ತರ ಅವ್ರು ಹೆಂಗೆ ಒಳಗಡೆ ಎಂಟ್ರಿ ಕೊಟ್ರು ಮತ್ತೆ ಯಾವ ತರ ಟ್ರೇಸ್ ಪಾಸಿಂಗ್ ಮಾಡಿದ್ರು, ಅದಾದ್ಮೇಲೆ ನಮ್ಮ ಇಂಡಿಯಾ ಇದಕ್ಕೆ ಯಾವ ತರ ಒಂದು ರಿಟಾಲಿಯೇಟ್ ಮಾಡಿ ಯಾವ ತರ ಒಂದು ಆಕ್ಷನ್ ತಗೊಂತು ಅನ್ನೋದು ತಿಳ್ಕೋಣ ಬನ್ನಿ. ಉರಿ ಸೆಕ್ಟರ್ ಅಲ್ಲಿ 2 years ಒಂದ್ಸತಿ ರೆಜಿಮೆಂಟ್ಸ್ ಗಳು ಆಟೋಮೆಟಿಕ್ ಚೇಂಜ್ ಆಗ್ತಾನೆ ಇರುತ್ತೆ. ಆ ಟೈಮ್ ಅಲ್ಲಿ ಇಲ್ಲಿಂದ ದೋಗ್ಲಾ ರೆಜಿಮೆಂಟ್ ವೆಕೇಟ್ ಮಾಡ್ತಿರುತ್ತೆ, ಮತ್ತೆ ಅಲ್ಲಿ ಹೊಸದಾಗಿ ಬಿಆರ್ ರೆಜಿಮೆಂಟ್ ಬಂದಿರುತ್ತೆ. ಅದೇ ಟೀಮ್ ಅವರು ಹೊಸದಾಗಿ ಬಂದಿರೋ ಟೀಮ್ಸ್ ಗಳಿಗೆ ಒಂದ್ ಸ್ವಲ್ಪ ಜಿಯೋಗ್ರಫಿಕ್ ಲೊಕೇಶನ್, ಒಂದ್ ಸ್ವಲ್ಪ ಸ್ಟ್ರಾಟಜಿಕ್ ಪಾಯಿಂಟ್ಸ್ ಗಳು ಮತ್ತೆ ಅವರ ಪೋಸ್ಟ್ ಗಳ ಬಗ್ಗೆ ತಿಳ್ಕೊಳ್ಳೋದು ಒಂದ್ ಸ್ವಲ್ಪ ಮ್ಯಾಂಡೇಟರಿ ಇರುತ್ತೆ. ಸೊ ಇದನ್ನ ಗೈಡ್ ಮಾಡಕ್ ಅಂತಾನೆ ದೋಗ್ಲಾ ರೆಜಿಮೆಂಟ್ ಇನ್ನು ಉರಿ ಸೆಕ್ಟರ್ ಅಲ್ಲೇ ಇರುತ್ತೆ. ಸೊ ಆ ಟೈಮ್ ಅಲ್ಲಿ ನಾರ್ಮಲ್ ಕಿಂತ ಒಂದ್ ಸ್ವಲ್ಪ ಜನ ಮತ್ತೆ ಆರ್ಮಿ ಪರ್ಸನ್ ಜಾಸ್ತಿ ಇರ್ತಾರೆ. ಸೊ ಇದು ಯಾವಾಗ ಅಲ್ಲಿನ ಮಿಲಿಟೆಂಟ್ಸ್ ಗಳು ಗೊತ್ತಾಗುತ್ತೆ. ಸೊ ಒನ್ ಆಫ್ ದ ರೈಟ್ ಟೈಮ್ ಇದು ಅಟ್ಯಾಕ್ ಮಾಡೋದಕ್ಕೆ. ಒಂದ್ ವೇಳೆ ಅಟ್ಯಾಕ್ ಮಾಡಿ ತುಂಬಾ ಜನ ಸೋಲ್ಜರ್ಸ್ ಸಾಯಿಸಬಹುದು ಅಂತ ತಿಳ್ಕೊಂಡು ಅಟ್ಯಾಕ್ ಮಾಡ್ತಾರೆ. ಆರ್ಮಿ ಪರ್ಸನ್ಸ್ ಗಳು ಜಾಸ್ತಿ ಇರ್ತಾರೆ. ಸೊ ಆ ಟೈಮ್ ಅಲ್ಲಿ ಜಾಗ ಒಂದ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಅದಕ್ಕಂತ ಕೆಲವೊಂದ್ ಸ್ವಲ್ಪ ಜನ ಟೆಂಪ್ರವರಿ ಟೆಂಟ್ ಒಳಗಡೆ ಮನ್ಕೊಂಡಿರ್ತಾರೆ. ಮಿಲಿಟೆಂಟ್ಸ್ ಗಳು ಬಂದವರೆ ಆ ಟೆಂಟ್ಸ್ ಗಳ ಒಳಗಡೆ ಅವರಲ್ಲಿ ಇದ್ದಂತ AK-47 ಮತ್ತೆ ಗ್ರೆನೇಡ್ಸ್ ಇಂದ ಫೈರ್ ನ ಓಪನ್ ಮಾಡ್ಬಿಡ್ತಾರೆ. ಸೊ ಅದರಿಂದ ಒಂದ್ ಸ್ವಲ್ಪ ಜನ ಸೋಲ್ಜರ್ಸ್ ಗೆ ಇಂಜುರಿ ಆಗುತ್ತೆ. ಇಷ್ಟೇ ಒಂದು ಡಿಸಾಸ್ಟರ್ ಸೌಂಡ್ ಗಳು ಕೇಳ್ಸಕ್ ಶುರು ಆಗುತ್ತೆ. ಸೊ ಆ ಟೈಮ್ ಅಲ್ಲಿ ದೋಗ್ರಾ ರೆಜಿಮೆಂಟ್ ಅಲ್ಲಿ ಇದ್ದಂತ 19 year ಆರ್ಮಿ ಪರ್ಸನಲ್ ಓಪನ್ ಫೈರ್ ಶುರು ಮಾಡ್ತಾರೆ. ಸೊ ಅವ್ರ ಫೈರ್ ಶುರು ಮಾಡ್ತಿದ್ದಂಗೆನೆ ಅಲ್ಲಿ ಇದ್ದಂತ ಒಬ್ಬ ಮಿಲಿಟೆಂಟ್ ನ ಕೂಡ ಡೌನ್ ಮಾಡ್ತಾರೆ. ಗುಂಡಿನ ಚಕಮಕಿ ಏನಿಲ್ಲ ಅಂದ್ರೆ 6 hours ಕಂಟಿನ್ಯೂಸ್ ನಡೀತಾನೆ ಇರುತ್ತೆ. ಫೈನಲಿ ಆ ಉಳಿದಿದ್ದ 3 ಜನ ಮಿಲಿಟೆಂಟ್ಸ್ ಗಳನ್ನ ಕೂಡ ಶೂಟ್ ಔಟ್ ಮಾಡಿ ಸಾಯಿಸ್ತಾರೆ. ಬಟ್ ನಮ್ ಕಡೆ ಏನಿಲ್ಲ ಅಂದ್ರೆ 18 ಜನ ಸೈನಿಕರು ಮಾರ್ಟಿಯರ್ಸ್ ಆಗ್ತಾರೆ, ಮತ್ತೆ 30 ಜನ ಸೈನಿಕರಿಗೆ ಇಂಜುರೀಸ್ ಆಗುತ್ತೆ. इन दिनों पूरे देश में एक आक्रोश का माहौल है. जम्मू कश्मीर में उरी में टेररिस्टों ने हमारे 18 जवानों को बलिदान होना पड़ा. ಸೊ ಯಾವಾಗ ಇಷ್ಟು ದೊಡ್ಡ ಸಿನಾರಿಯೋ ಆಗತ್ತಲ್ಲ, ಸೊ ಆ ಟೈಮ್ ಅಲ್ಲಿ ಅಂದಿನ ಡಿಫೆನ್ಸ್ ಮಿನಿಸ್ಟರ್ ಮತ್ತೆ ಒನ್ ಆಫ್ ದ ಹೈಯರ್ ಆಫೀಸರ್ಸ್ ಗಳು ಉರಿ ಸೆಕ್ಟರ್ ಗೆ ವಿಸಿಟ್ ಮಾಡ್ತಾರೆ. ಆ ಟೈಮ್ ಅಲ್ಲಿ ನಮ್ಮ ಗೌರ್ಮೆಂಟ್ ಒಂದು ಪ್ರಪೋಸಲ್ ಇಡ್ತಾರೆ ದಟ್ ಇವ್ರು ಹೆಂಗೆ ನಮ್ಮ ಮನೆಗೆ ನುಗ್ಗಿ ನಮ್ಮ ಸೈನಿಕರು ಹೊಡೆದಿದ್ದಾರೆ, ಸೊ ಅದೇ ತರ ನಾವು ಅವ್ರ ಮನೆಗೆ ನುಗ್ಗಿ ಒಂದು ಪ್ರಾಪರ್ ಆದಂತ ಒಂದು ಉತ್ತರ ಕೊಡ್ಲೇಬೇಕು, ಅವರು ಇಲ್ಲಾಂದ್ರೆ ಪಾಠ ಕಲ್ತ್ಕೊಳ್ಳೋದೇ ಇಲ್ಲ ಅಂತ ನಮ್ಮ ಆರ್ಮಿ ಡಿಫೆನ್ಸ್ ಮಿನಿಸ್ಟರ್ ಒಂದು ಪ್ರಪೋಸಲ್ ಇಡುತ್ತೆ. ಸೊ ಆ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಮೀಟಿಂಗ್ಸ್ ಗಳೆಲ್ಲ ಆದ್ಮೇಲೆ ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಒಂದು ಗ್ರೀನ್ ಸಿಗ್ನಲ್ ಕೊಡುತ್ತೆ. ಲೆಫ್ಟಿನೆಂಟ್ ಜನರಲ್ ಸತೀಶ್ ದುವಾ ಅವರ ನೇತೃತ್ವದಲ್ಲಿ ಟೋಟಲಿ 2 ರೆಜಿಮೆಂಟ್ಸ್ ಗಳು ಬಂದು ಅಪಾಯಿಂಟ್ ಆಗುತ್ತೆ. ಒಂದು ಬಂದು 4 ಪ್ಯಾರಾ SF, ಇನ್ನೊಂದು ಬಂದು 9 ಪ್ಯಾರಾ SF. ಇನ್ನೊಂದ್ ಕಡೆ ಪಾಕಿಸ್ತಾನಲ್ಲಿ ಎಲ್ಲೆಲ್ಲಿ ಟೆರರಿಸ್ಟ್ ಬೇಸ್ ಕ್ಯಾಂಪ್ ಗಳಿದೆ, ಎಲ್ಲೆಲ್ಲಿ ಟೆರರಿಸ್ಟ್ ಲಾಂಚ್ ಪ್ಯಾಡ್ಸ್ ಗಳಿದೆ, ಸೊ ಎಲ್ಲಿಂದ ತುಂಬಾ ಜನ ಟೆರರಿಸ್ಟ್ ಗಳು ಟ್ರೈನ್ ಆಗಿ ಬರ್ತಿದ್ದಾರೆ, ಇದೆಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ನ ಗ್ಯಾದರ್ ಮಾಡುತ್ತೆ. ಮತ್ತೆ ಅದ್ರದ್ದು ಒಂದು ಸ್ಯಾಟಲೈಟ್ ಇಮೇಜ್ ಕೂಡ ತಗೊಳುತ್ತೆ. ಸೊ ಯಾವಾಗ ಈ ತರ ಇನ್ಫಾರ್ಮೇಶನ್ ಸಿಗುತ್ತೆ, ಸೊ ಇನ್ನೊಂದ್ ಕಡೆ ಆ ಇನ್ಫಾರ್ಮೇಶನ್ ನ ತಗೊಂಡು, ಸೊ ಆ ಮ್ಯಾಪ್ ಮತ್ತೆ ಆ ಸ್ಯಾಟಲೈಟ್ ಇಮೇಜಸ್ ನ ತಗೊಂಡು ಪ್ಯಾರಾ ಸ್ಪೆಷಲ್ ಫೋರ್ಸಸ್ ಏನಿರುತ್ತಲ್ಲ, ಸೊ ಅವ್ರಗಳಿಗೆ ಟ್ರೈನಿಂಗ್ ಕೊಡ್ತಿರ್ತಾರೆ ಮತ್ತೆ ಮಾಕ್ ಡ್ರಿಲ್ ಮಾಡಿಸ್ತಿರ್ತಾರೆ. ಸೊ ಫೈನಲಿ ಒಂದು ಡೇಟ್ ಕೂಡ ಸೆಟಪ್ ಆಗುತ್ತೆ. ಅದೇ ಬಂದು 26th September 2016 ಈ ಆಪರೇಷನ್ ಲಾಂಚ್ ಮಾಡಬೇಕು ಅಂತ. 9 ಪ್ಯಾರಾ SF ಬಂದು ಪೌಂಚ್ ಸೆಕ್ಟರ್ ಇಂದ ಎಂಟ್ರಿ ಕೊಡುತ್ತೆ. 4 ಪ್ಯಾರಾ SF ಬಂದು ಕುಪ್ವಾರ ಅನ್ನೋ ಸೆಕ್ಟರ್ ಇಂದ POK ಒಳಗಡೆ ಎಂಟ್ರಿ ಕೊಡುತ್ತೆ. ನಮ್ಮ ಪ್ಯಾರಾ ಟ್ರೂಪರ್ಸ್ ಬಂದ್ಬಿಟ್ಟು POK ಒಳಗಡೆ ಎಂಟ್ರಿ ಮಾಡ್ತಾರೆ. ಸೊ ಆ ಟೈಮ್ ಅಲ್ಲಿ ಮೊದಲನೇ ಟೀಮ್ ಬಂದು ಇನ್ನೇನ್ ಲಾಂಚ್ ಪ್ಯಾಡ್ ಹತ್ರ ಹೋಗ್ತಿರುತ್ತೆ. ಸೊ ಆ ಟೈಮ್ ಅಲ್ಲಿ ಪಾಕಿಸ್ತಾನ ಆರ್ಮಿ ಪೋಸ್ಟ್ ಇರುತ್ತೆ. ಸೊ ಆ ಪೋಸ್ಟ್ ಅಲ್ಲಿ ಒಂದು ರೋಟೀನ್ ರೌಂಡ್ಸ್ ಅಂತ ರಾತ್ರಿ ಹೊತ್ತು ಲೈಟ್ನಿಂಗ್ ಫೈರ್ ಮಾಡ್ತಿರ್ತಾರೆ. 3 to 4 ರೌಂಡ್ಸ್ ಅದನ್ನ ಫೈರ್ ಮಾಡ್ತಿರ್ತಾರೆ. ಬೈ ವಿಚ್ ಇದರಿಂದ ಏನಿಲ್ಲ ಅಂದ್ರೇನು 20 ನಿಮಿಷ ಈ ಆಪರೇಷನ್ ಗೆ ಡಿಲೇ ಆಗುತ್ತೆ. ಹಂಗೂ ಹಿಂಗೂನು ಆ ಲಾಂಚ್ ಪ್ಯಾಡ್ಸ್ ಹತ್ರ ಹೋಗಿ ಪ್ಯಾಡ್ ಕಂಪ್ಲೀಟ್ಲಿ ಪ್ಯಾರಾಟ್ರೂಪರ್ಸ್ ಗಳ ಸರೌಂಡ್ ಮಾಡ್ಕೊಂಡು ಅಲ್ಲಿ ಇದ್ದಂತ 2 ಸಂತ್ರಿಗಳ ಮೇಲೆ ಸ್ಟಾರ್ಟಿಂಗ್ ಓಪನ್ ಫೈರ್ ಶುರು ಮಾಡಿ ಮುಗ್ಗ ಆ ಲಾಂಚ್ ಪ್ಯಾಡ್ ಒಳಗೆ ನುಗ್ಬಿಟ್ಟು ಒಬ್ರು ಉಳಿಸಿಲ್ದೆ ಎಲ್ಲಾನು ಶೂಟ್ ಔಟ್ ಮಾಡಿ ಸಾಯಿಸ್ತಾರೆ. ಸೊ ಇದೆಲ್ಲ ಒಂದ್ ಕಡೆ ಆಯ್ತು ಅಂದ್ರೆ ಆ ಟೀಮ್ ಅಲ್ಲೇ ಇನ್ನೊಂದು ಟೀಮ್ ಆಗಿ ಡಿವೈಡ್ ಆಗಿರುತ್ತೆ. ಸೊ ಆ ಟೀಮ್ ಕೂಡ ಇನ್ನೊಂದು ಲಾಂಚ್ ಪ್ಯಾಡ್ ಎಲ್ಲಿ ಇನ್ನೊಂದು 500 ಮೀಟರ್ ದೂರ ಇರುತ್ತಲ್ಲ, ಸೊ ಆ ಲಾಂಚ್ ಪ್ಯಾಡ್ ಹತ್ರ ಹೋಗ್ಬಿಟ್ಟು ಅವ್ರಿಗೂ ಕೂಡ ಅಲ್ಲಿ ಸೇಮ್ ಟು ಸೇಮ್ ಸ್ಟ್ರಾಟಜಿ ಮಾಡಿ ಅವ್ರುಗಳನ್ನ ಸಾಯಿಸ್ತಾರೆ. ಈ 2 ಲಾಂಚ್ ಪ್ಯಾಡ್ ಅಲ್ಲಿ ಇದ್ದಂತ ಟೀಮ್ಸ್ ಗಳೇನು ಹೋಗಿರ್ತಾರಲ್ಲ ಪ್ಯಾರಾಟ್ರೂಪರ್ಸ್, ಸೊ ಇವ್ರುಗಳೆಲ್ಲ ಮತ್ತೆ ಅವ್ರ ಮಿಷಿನ್ ನ ಮುಗಿಸ್ಕೊಂಡು ವಾಪಸ್ ಬರ್ತಿರ್ತಾರೆ. ಬಟ್ ಆದ್ರೆ ಇನ್ನೊಂದು ಟ್ರೂಪ್ ಏನ್ ಹೋಗಿರುತ್ತಲ್ಲ, ಆ ಟ್ರೂಪ್ಗಳು
ಒಂದ್ ಸ್ವಲ್ಪ ಇನ್ನು ಒಳಗಡೆ ಹೋಗ್ಬೇಕಾದ್ರೆ PO ಕಡೆ ತುಂಬಾ ಒಳಗಡೆ ಹೋಗ್ಬೇಕಾಗಿರುತ್ತೆ. ಟೀಮ್ ಎ ಬಂದ್ಬಿಟ್ಟು 3 ಕಿಲೋಮೀಟರ್ಸ್ ಮತ್ತೆ ಕವರ್ ಮಾಡ್ತಿರುತ್ತೆ. ಬಟ್ ಅರೆ ಟೀಮ್ ಬಿ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಕಿಲೋಮೀಟರ್ಸ್ ನ ಒಳಗಡೆ ಕವರ್ ಮಾಡ್ಬೇಕಾಗಿರುತ್ತೆ. ಟೀಮ್ 1 ಬಂದ್ ತನ್ನ ಮಿಷಿನ್ ನ ಕಂಪ್ಲೀಟ್ ಮಾಡಿ ಬರ್ತಿರುತ್ತೆ. ಬಟ್ ಅರೆ ಟೀಮ್ ಬಿ ಬಂದ್ಬಿಟ್ಟು ಮಿಷಿನ್ ನ ಶುರು ಮಾಡ್ಕೊಂಡು ಆಲ್ರೆಡಿ ಲೈಟ್ ಆಗಿ ಬೆಳಿಗ್ಗೆ ಆಗ್ತಿರುತ್ತೆ. ಇವ್ರು ಕೂಡ ಸೇಮ್ ಸ್ಟ್ರಾಟಜಿನ ಫಾಲೋ ಮಾಡಿ ಇವ್ರು 2 ಟೀಮ್ ಡಿವೈಡ್ ಆಗಿ 2 ಲಾಂಚ್ ಪ್ಯಾಡ್ಸ್ ಗಳನ್ನು ಡಿಸ್ಟ್ರಾಯ್ ಮಾಡಿ ಇನ್ನೇನು ಬರೋ ಟೈಮ್ ಅಲ್ಲೇನೆ ಪಾಕಿಸ್ತಾನ್ ಆರ್ಮಿ ಗೊತ್ತಾಗ್ಬಿಡುತ್ತೆ ದಟ್ ಓಕೆ ಈ ತರ ಒಂದು ಆಗಿದೆ, ಲಾಂಚ್ ಪ್ಯಾಡ್ ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಮತ್ತೆ ನಮ್ಮ ಟೀಮ್ ಬಿ ಪ್ಯಾರಾಟ್ರೂಪರ್ಸ್ ಏನಿರ್ತಾರಲ್ಲ ಸೊ ಅವ್ರದ್ದು ಲೊಕೇಶನ್ ಸ್ವಲ್ಪ ರಿವೀಲ್ ಆಗೋಗುತ್ತೆ. LOCನ ದಾಟ್ಬಿಟ್ಟು ನಮ್ ಕಡೆ ಬರ್ಬೇಕು ಅನ್ನೋ ಟೈಮ್ ಅಲ್ಲೇನೆ ನಮ್ಮ ಒಬ್ರು ಪ್ಯಾರಾಟ್ರೂಪರ್ಸ್ ಗಳು ಮಿಸ್ ಆಗಿ ಒಂದು ಲ್ಯಾಂಡ್ ಮೈನ್ ಮೇಲೆ ಕಾಲಿಟ್ಟು ಆ ಲ್ಯಾಂಡ್ ಮೈನ್ ಬ್ಲಾಸ್ಟ್ ಆಗಿ ಅವ್ರಿಗೊಂದು ಸ್ಮಾಲ್ ಇಂಜುರಿ ಆಗುತ್ತೆ. ಸೊ ಮತ್ತೆ ಅವ್ರನ್ನ ಕ್ಯಾರಿ ಮಾಡ್ಕೊಂಡ್ ಬರೋಷ್ಟೊಳಗಡೆ ಪಾಕಿಸ್ತಾನ್ ಆರ್ಮಿಗೆ ನಮ್ಮ ಪ್ಯಾರಾಟ್ರೂಪರ್ಸಿನ ಮೂವ್ಮೆಂಟ್ ಗಳು ಏನಿರುತ್ತಲ್ಲ ಸೊ ಅದು ಕೂಡ ಐಡೆಂಟಿಫೈ ಆಗ್ಬಿಡುತ್ತೆ. ಸೊ ಯಾವಾಗ ಇದು ಬಂದು ಐಡೆಂಟಿಫೈ ಆಗುತ್ತೆ ಸೊ ಆ ಟೈಮ್ ಅಲ್ಲಿ ಪಾಕಿಸ್ತಾನಿನ ಆರ್ಮಿ ಫೈರಿಂಗ್ ಶುರು ಮಾಡುತ್ತೆ. ಸೊ ಈ ತರ ಆಗತ್ತೆ ಅಂತ ಗೊತ್ತಿದ್ದೇನೆ ಇಂಡಿಯನ್ ಆರ್ಮಿ ನಮ್ ಸೈಡ್ LOC ಏನಿರುತ್ತಲ್ಲ ಸೊ ಅಲ್ಲೇ ಬ್ಯಾಕಪ್ ಟೀಮ್ ಆಗಿ ಯಾವಾಗ ಈ ತರ ಫೈರ್ ಆಗುತ್ತೆ ನಮ್ ಕಡೆ ಇದ್ದಂತ ನಮ್ಮ LOC ನಮ್ ಸೈಡ್ ಬಾರ್ಡರ್ ಅಲ್ಲಿ ಇದ್ದಂತ ಏನು ಸೋಲ್ಜರ್ಸ್ ಇರ್ತಾರಲ್ಲ ಸೊ ಅವ್ರುಗಳು ಡೈರೆಕ್ಟ್ ಪಾಕಿಸ್ತಾನ ಪೋಸ್ಟ್ ಗಳ ಮೇಲೆ ಮತ್ತೆ ಪಾಕಿಸ್ತಾನ ಆರ್ಮಿ ಮೇಲೆ ಅಟ್ಯಾಕ್ ಮಾಡಕ್ ಶುರು ಮಾಡ್ತಾರೆ. ಪಾಕಿಸ್ತಾನ ಅವರು ಅವ್ರ ಫೈರ್ನ ಸ್ಟಾಪ್ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಏನ್ ಪ್ಯಾರಾಟ್ರೂಪರ್ ಟೀಮ್ ಬಿ ಇರುತ್ತಲ್ಲ ಸೊ ಆ ಟೀಮ್ ನ ಇಂಡಿಯಾ ಒಳಗಡೆ ತಗೊಂತಾರೆ, ಬ್ಯಾಕಪ್ ಟೀಮ್ ಗಳನ್ನ ಮುಂದೆಗಡೆ ಬಿಡ್ತಾರೆ. ಸೊ ದಟ್ ಟು ಟ್ಯಾಕಲ್ ದ ಪಾಕಿಸ್ತಾನ್ ಆರ್ಮಿ. ಡಿಫೆನ್ಸ್ ಮಿನಿಸ್ಟರ್ಗೆ ಮತ್ತೆ ಆನರಬಲ್ ಪ್ರೈಮ್ ಮಿನಿಸ್ಟರ್ಗೆ ಮೆಸೇಜ್ ಹೋಗುತ್ತೆ ದಟ್ ಆಪರೇಷನ್ ಉರಿ ಸರ್ಜಿಕಲ್ ಸ್ಟ್ರೈಕ್ ಇಸ್ ಅ ಕಂಪ್ಲೀಟ್ ಸಕ್ಸಸ್ ಅಂತ. ಯಾವಾಗ ನಮ್ ಇಂಡಿಯಾ ಬಂದು ಈ ತರ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತಲ್ಲ ಸೊ ಆ ಟೈಮಲ್ಲಿ ಬರೀ ಪಾಕಿಸ್ತಾನ್ಗೆ ಅಂತಾನೆ ಅಲ್ಲ ಎಂಟೈರ್ ಜಗತ್ತಿಗೆ ಒಂದು ಮೆಸೇಜ್ ಹೋಗುತ್ತೆ ದಟ್ ನಮ್ಮ ಮನೆಗೆ ನಮ್ಮ ಮೇಲೆ ಯಾರಾದ್ರೂ ನುಗ್ಗೋಡಿದ್ರೆ ಎಲ್ಲೇ ಬಚ್ಚಿಟ್ಕೊಂಡಿರ್ಲಿ ಎಲ್ಲೇ ಎಂತ ಜಾಗದಲ್ಲೇ ಇರಲಿ ಅವನ್ನ ಅವ್ರ ಮನೆಗೆ ನುಗ್ಗೆ ಹೊಡಿತೀವಿ ಅನ್ನೋದು ಇಂಡಿಯಾ ಬಂದು ಎಂಟೈರ್ ವರ್ಲ್ಡ್ಗೆ ಮತ್ತೆ ಎಸ್ಪೆಷಲಿ ಪಾಕಿಸ್ತಾನ್ಗೆ ಒಂದು ಮೆಸೇಜ್ ಕೊಡುತ್ತೆ. ಐ ಥಿಂಕ್ ಈ ಕಂಟೆಂಟ್ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇದೇ ತರ ಕಂಟೆಂಟ್ ನಾನು ಇನ್ನೂ ತಗೊಂಡ್ಬರ್ತೀನಿ. ಅಲ್ಲಿಗೂ ಸ್ಟೇ ಟ್ಯೂನ್ಡ್. ಜೈ ಹಿಂದ್, ಜೈ ಕರ್ನಾಟಕ.